ಕಾವೇರಿ ಹೋರಾಟದಲ್ಲಿ ಚಿತ್ರನಟ ದರ್ಶನ್ ಕೂಡ ಇವತ್ತು ಪಾಲ್ಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಸುವರ್ಣ ಚಿತ್ರ ದರ್ಶನ್ ಕೂಡ ಮಾತನಾಡ್ತಾರೆ. ದರ್ಶನ್ ಅವರೇ, ಈ ಬಾರಿ ಕಾವೇರಿ ಹೋರಾಟದಲ್ಲಿ ನೀವೀಗ ಮೊದಲ ಬಾರಿ ಪಾಲ್ಗೊಂಡಿರ್ತೀರಿ. ಕಾವೇರಿ ಹೋರಾಟದ ಬಗ್ಗೆ ಮಂಡ್ಯ ಕೇಂದ್ರಿತವಾಗಿ ನಡೀತಿರುವ ಹೋರಾಟ ಮತ್ತು ರಾಜ್ಯ ಸರ್ಕಾರ ನೀರು ಬಿಟ್ಟಿರುವಂತಹ ಕ್ರಮದಲ್ಲಿ ನೀವು ಮೊದಲನೇ ಸಭೆನ ಸರ್ ಸುಮಾರು ಸಲ ಬಂದಿದ್ದೀವಿ. ಕಾವೇರಿ ಯಾವಾಗ ವಿಷಯ ಆಗಿದೆ ಅವಾಗೆಲ್ಲ ಇದೀವಿ ನಾವು. ಕೇವಲ ಮಂಡ್ಯ ಮಾತ್ರ ಅಲ್ಲ, ಬೆಂಗಳೂರಿನ ಜನತೆ ಕೂಡ ಹೋರಾಟದಲ್ಲಿ ಪಾಲ್ಗೊಳ್ಬೇಕನ್ನೋ ಒತ್ತಾಯ ಇದೆ. ಅವರು ಪಾಲ್ಗೊಳ್ತೀನಿ ಅನ್ನೋ ಆರೋಪ ಕೂಡ ಇದೆ. ನೀವೇನು ಹೇಳ್ತೀರಿ? ಇಲ್ಲ, ಪಾಲ್ಗೊಳ್ಬೇಕು ಅವರು. ಬೆಂಗಳೂರು ಮೈಸೂರು ಅಂತ ಏನಿಲ್ಲ, ಪ್ರತಿಯೊಬ್ಬ ಕನ್ನಡಿಗನು ಕೂಡ ಈ ಹೋರಾಟದಲ್ಲಿ ಸಾಥ್ ಕೊಡ್ಬೇಕು ಅಂತ ಹೇಳ್ತೀನಿ. ಕೆಲವು ಚಿತ್ರನಟರು ಹೇಳ್ತಿರೋದು ಮಂಡ್ಯಕ್ಕೆ ಬರೋದಕ್ಕೆ ಸೆಕ್ಯೂರಿಟಿ ಬೇಕು. ದರ್ಶನ್ ಪ್ರಕಾರ ಮಂಡ್ಯಕ್ಕೆ ಬರೋದಕ್ಕೆ ತಮ್ಮ ಜನರ ಬಳಿ ಬರೋದಕ್ಕೆ ಸೆಕ್ಯೂರಿಟಿ ಏನಾದ್ರು ಬೇಕಾಗತ್ತಾ? ನಮ್ಮ ಮನೆಗೆ ಬರೋದಕ್ಕೆ ನಮ್ಗೆ ಯಾಕೆ ಸರ್ ಸೆಕ್ಯೂರಿಟಿ? ದರ್ಶನ್ ಪ್ರಕಾರ ಕಾವೇರಿ ಅಂದ್ರೆ ಏನೀಗ? ನಾನು ಅವಾಗಲೇ ಹೇಳಿದೆ, ನಮ್ಮ ತಾಯಿಗಿಂತ ಹೆಚ್ಚು ಅಂತ ಹೇಳಿ. ಈ ಸರ್ಕಾರದ ನಿರ್ಧಾರ ಎಷ್ಟು ಸರಿ ಮತ್ತು ರೈತರ ಪರವಾಗಿ ಸರ್ಕಾರ ಸದ್ಯಕ್ಕೆ ತೆಗೆದುಕೊಳ್ಳಬೇಕು ಒಂದು ಪರಿಹಾರ ಕ್ರಮ ಏನು? ನೋಡ್ರಿ, ಸರ್ಕಾರಕ್ಕೆ ಕೇಳೋಷ್ಟು ದೊಡ್ಡ ನಾನಲ್ಲ, ಬಟ್ ಒಂದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ರೈತರಿಗೆ ಅನ್ಯಾಯ ಆಗ್ತದೆ, ಅವ್ರಿಗೆ ಸಾಥ್ ಕೊಡಿ ಅಂತ ಹೇಳ್ತಾರೆ. ಈಗ ಕೇವಲ ಚಿತ್ರನಟರು ಮಾತ್ರ ಸಾಥ್ ಕೊಟ್ಟರೆ ಸಾಕ? ಪರಿಹಾರ ಸಿಗೋದಕ್ಕೆ ನಿಮ್ಮ ಪ್ರಕಾರ ಏನು ಮಾಡಬೇಕು? ಚಿತ್ರನಟರು ಬಿಟ್ಬಿಡಿ ಸರ್. ಈಗ ನಾನೊಬ್ಬ ಕಲಾವಿದನಾಗಿ ಬಂದಿಲ್ಲ ಸರ್, ನಾನೊಬ್ಬ ರೈತನಾಗಿ ಬಂದಿದ್ದೀನಿ ಇಲ್ಲಿಗೆ. ಅದಕ್ಕೋಸ್ಕರ ಇದಿಷ್ಟು ಕಾವೇರಿ ಹೋರಾಟದ ಬಗ್ಗೆ ಇವತ್ತು ಮಂಡ್ಯಕ್ಕೆ ಆಗಮಿಸುವಂತಹ ಚಿತ್ರನಟ ದರ್ಶನ್ ಹೇಳಿರುವಂತಹ ಮಾತು. ಮಂಡ್ಯದಿಂದ ಕ್ಯಾಮ್ರಾಮನ್ ಮಹೇಶ್ ಜೊತೆ ಕಿರಣ್ ಹನೇಡ್ಕ, ಸುವರ್ಣ ನ್ಯೂಸ್.